ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿರ್ತಕ್ಕಂಥ ಕಲ್ಗುಡ್ಡೆ ಮತ್ತು ಸುತ್ತಮುತ್ತಲಿನ ಎಲ್ಲ ಭಾಗಗಳ ಜನರಿಗೆ ನಾನು ಮೊದಲನೇದಾಗಿ ಅಭಿನಂದನೆಯನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದ್ರ ಜೊತೆ ನೇತೃತ್ವವನ್ನು ಹೊಂದಿಕೊಂಡಂತೆ ಎಲ್ಲ ಮುಖಂಡಗಳಿಗೂ ಕೂಡ ಅಭಿನಂದನೆಯನ್ನು ನಾನು ಮೊದಲನೇದಾಗಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಒತ್ತುವರಿ ಸಮಸ್ಯೆ ಇಂದು ನಿನ್ನೆದಲ್ಲ, ಇದು ಅನೇಕ ವರ್ಷಗಳ ಸಮಸ್ಯೆ. ಅದು 2024ರಿಂದ ಈಚೆಗೆ ಅದು ಅತ್ಯಂತ ಜಟಿಲವಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇವತ್ತು ಅರಣ್ಯ ಕಾಯ್ದೆಗಳನ್ನು ರಚಿಸುವಂಥ ಸಂದರ್ಭದಲ್ಲಿ ಅನೇಕ ತಪ್ಪುಗಳಾಗಿದ್ದಾವೆ ಅಂತಕ್ಕಂಥದ್ದು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೂ ಗೊತ್ತಿದೆ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳಿಗೂ ಕೂಡ ಗೊತ್ತಿದೆ. ಅದನ್ನು ಮನವರಿಕೆ ಮಾಡಿಕೊಡುವಂಥ ಕೆಲಸಗಳನ್ನು ನಾವು ಮಾಡಿದ್ದೇವೆ. ಇವತ್ತು ಅನೇಕ ಹೋರಾಟಗಳು ಈ ಜಿಲ್ಲೆನಲ್ಲಿ ನಡೆದಿರ್ತಕ್ಕಂಥದ್ದು ಮತ್ತು ರಾಜ್ಯ ಮಟ್ಟದಲ್ಲಿ ನಡೆದಿರ್ತಕ್ಕಂಥದ್ದು ಕೂಡ ನನಗೆ ಗೊತ್ತಿದೆ. ಪ್ರತಿಯೊಂದು ಹೋರಾಟಗಳಲ್ಲೂ ಕೂಡ ನಾನು ಭಾಗಿಯಾಗಿದ್ದೆ. ಕಳೆದ ಕೊಪ್ಪದಲ್ಲಿ ನಡೆದಂಥ ಪಕ್ಷಾತೀತವಾಗಿ ನಡೆದಂಥ ಹೋರಾಟದಲ್ಲಿ, ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ನಡೆದಂಥ ಹೋರಾಟದಲ್ಲಿ ಅನೇಕ ಪ್ರಸ್ತಾಪಗಳನ್ನು ನನಗೆ ಕೊಟ್ಟರು. ಅವತ್ತು ನಾನು ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸಗಳನ್ನು ಮಾಡ್ತೇನೆ. ಸಾಧ್ಯ ಆಗದಲ್ಲೇ ಇದ್ದರೆ ನಿಮ್ಮ ನಿಯೋಗವನ್ನು ಕರೆದುಕೊಂಡು ಹೋಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಅರಣ್ಯ ಸಚಿವರು ಮತ್ತು ಜಿಲ್ಲಾ ಸಚಿವರು, ಕಂದಾಯ ಸಚಿವರ ಸಮಕ್ಷಮದಲ್ಲಿ ನಿಮ್ಮನ್ನು ಕೂರಿಸಿ ಚರ್ಚೆ ಮಾಡಿಸ್ತಾರೆ ಅನ್ನೋ ಮಾತನ್ನು ಹೇಳಿದ್ದೆ. ಜಿಲ್ಲಾ ಉಸ್ತುವಾರಿ ಸಚಿವ ಜಾರ್ಜ್ ಸಾಹೇಬ್ರ ನೇತೃತ್ವದಲ್ಲಿ ಅರಣ್ಯ ಸಚಿವರನ್ನು ಭೇಟಿಯಾಗಿ ಪುನಃ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಹೋಗಿ ಅಲ್ಲಿ ಅರಣ್ಯ ಸಚಿವರೊಂದಿಗೆ ಮುಖ್ಯಮಂತ್ರಿಗಳ ಸಮಕ್ಷಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಜಾರ್ಜ್ ಅವರ ನೇತೃತ್ವದಲ್ಲಿ ಸಾಕಷ್ಟು ಚರ್ಚೆಗಳು ನಡೆದವು. ಆ ಸಂದರ್ಭದಲ್ಲಿ ಬೆಳಗಾರ ಹೋರಾಟ ಸಮಿತಿ ಅಧ್ಯಕ್ಷರು ಕೂಡ ಬಂದರು. ಕೆಲವು ಮುಖಂಡಗಳು ಕೂಡ ಸಕಲೇಶ್ಪುರ ಭಾಗದಿಂದ ಬಂದರು. ನಾನು ಇದುವರೆಗೂ ಕೊಪ್ಪ, ಎನ್ನಾರ್ಪುರ ಮತ್ತು ಶೃಂಗೇರಿ ಭಾಗದಲ್ಲಿ ಯಾವುದೇ ಒತ್ತುವರಿ ತೆರವು ಮಾಡಿಲ್ಲ ಅನ್ನೋದನ್ನು ಕೂಡ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಹೊಸದಾಗಿ ಒತ್ತುವರಿ ಮಾಡುವಂಥವರಿಗೆ ಯಾರು ಬೆಂಬಲ ಕೊಡಬಾರ್ದು ಅನ್ನೋ ವಿಚಾರಗಳು ಕೂಡ ಈ ಸಭೆಯಲ್ಲಿ ಪ್ರಸ್ತಾಪ ಆಗಿದ್ದು ಸಂತೋಷ. ಹೊಸದಾಗಿ ಒತ್ತುವರಿ ಆಗಿದ್ದನ್ನ ತೆರವುಗೊಳಿಸಿ ಅಲ್ಲಲ್ಲಿ ಆಗಿರ್ಬೋದು, ಅದನ್ನು ನಾನು ಇಲ್ಲ ಅಂತ ಹೇಳಿದೆ. ಆದರೆ ಅನೇಕ ವರ್ಷಗಳಿಂದ ತಲೆಯಾಂತದಿಂದ ತಮ್ಮ ಬದುಕಿಗೋಸ್ಕರ ಈ ಭಾಗದ ಜನರಿಗೆ ಉದ್ಯೋಗ ಕೊಡುವಂಥ ದೃಷ್ಟಿನಲ್ಲಿ ಮತ್ತು ಈ ರಾಷ್ಟ್ರದ ಜನಸಾಮಾನ್ಯರಿಗೆ ಏನು ಹಿಂದೆ ಸ್ವತಂತ್ರ ಪೂರ್ವ ಮತ್ತು ಸ್ವತಂತ್ರ ನಂತರ ಆಹಾರದ ಕೊರತೆ ಇತ್ತು, ಅದನ್ನು ನೀಗಿಸಲಿಕ್ಕೋಸ್ಕರ ಸರ್ಕಾರನೇ ಹಿಂದೆ ಈ ಭಾಗದ ಜನರಿಗೆ ಉದ್ಯೋಗ ಕೊಡುವ ದೃಷ್ಟಿಯಲ್ಲಿ ಯಾರು ಕಂದಾಯ ಕೊಡ್ತಾರೋ ಅವ್ರಿಗೆ ಭೂಮಿ ಮಂಜೂರು ಮಾಡಿಕೊಟ್ಟಂಥ ಇತಿಹಾಸ ಇದೆ. ಅಂತ ಒಂದು ಸರ್ಕಾರದ ಕೈ ಕೆಳಗಡೆ ಇವತ್ತು ನಮೂನೆ 50, 53 ಮತ್ತು 57, ನಮೂನೆ 94 ಮತ್ತು 94 CC ಜಾರಿಗೆ ತಂದಂಥ ಸರ್ಕಾರ ಮತ್ತು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ವ್ಯಾಪ್ತಿಯಲ್ಲಿ
ಈ ರಾಷ್ಟ್ರದ ಯಾವುದೇ ಉದ್ಯಾನವನಗಳಿರ್ಬೋದು, ಬಲಾತ್ಕಾರವಾಗಿ ಯಾರನ್ನೂ ಒಕ್ಕಲು ಏಳಿಸಬಾರ್ದು ಅಂತ ಹೇಳಿ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಅರಣ್ಯ ಹಕ್ಕು ಕಾಯ್ದೆಯನ್ನು ರೂಪಿಸಿದಂಥ ಸರ್ಕಾರದ ಅಡಿನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಅದು ನಿಮ್ಮೆಲ್ಲರ ಗಮನದಲ್ಲಿ ಮೊದಲನೇದಾಗಿ ಇರಬೇಕಾಗ್ತದೆ. ಜೊತೆಗೆ ನಾನು ಶಾಸಕನಾಗಿದ್ದಂಥ ಇಲ್ಲಿವರೆಗೂ ಪ್ರತಿಯೊಂದು ಅಧಿವೇಶನದಲ್ಲೂ ಕೂಡ ಒತ್ತುವರಿ ಸಮಸ್ಯೆ ಬಗ್ಗೆ, ಹಕ್ಕುಪತ್ರ ಕೊಡುವ ವಿಷಯದ ಬಗ್ಗೆ, ರೈತರಿಗೆ ಅತಿವೃಷ್ಟಿ ಅನಾವೃಷ್ಟಿ ಮಾರಕ ಕಾಯಿಲೆಗಳು ಬಂದಂಥ ಸಂದರ್ಭದಲ್ಲಿ ವಿಷಯಗಳನ್ನು ಪ್ರಸ್ತಾಪ ಮಾಡಿ ಅದಕ್ಕೆ ಪೂರಕವಾದಂಥ ತೀರ್ಮಾನಗಳನ್ನು ಕೊಡಿಸಿದಂಥ ಅನೇಕ ದಾಖಲೆಗಳು, ಕಡತಗಳು ನನ್ನೊಂದಿಗೆ ಇದ್ದಾವೆ. ಇವತ್ತು ಆವತ್ತು ಏನು FRA ಇತ್ತು, ಅವತ್ತಿದ್ದಂಥ ಸರ್ಕಾರಗಳು ಯಾವುದೇ ಇರ್ಬೋದು, ಕಾಂಗ್ರೆಸ್ BJP ದಳ ಯಾವುದೇ ಸರ್ಕಾರಗಳಿರ್ಬೋದು, ಅವತ್ತು ಹಕ್ಕುಪತ್ರ ಕೊಡಲಿಕ್ಕೆ ಮುಕ್ತ FRA ಕಾಯ್ದೆ ಅಡಿ ಅವಕಾಶ ಇತ್ತು. 10 ಎಕರೆವರೆಗೂ ಭೂ ರೈತರಿಗೆ ಅವರು ಒತ್ತುವರಿ ಮಾಡ್ಕೊಂಡಂತ ಅಂದರೆ ಮ್ಯಾಕ್ಸಿಮಮ್ 10 ಎಕರ್ಸು, ಅದರೊಳಗಡೆ 2, 3, 1 ಎಕರೆ ಮಾಡಿದ್ದು ಅಷ್ಟನ್ನು ಹಕ್ಕುಪತ್ರ ಕೊಡೋದಕ್ಕೆ ಅವಕಾಶ ಇತ್ತು. ಅದರಲ್ಲಿ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ. ಅದರಿಂದ ಚುನಾಯಿತ ಪ್ರತಿನಿಧಿಗಳ ತಪ್ಪು ಅಲ್ಲೂ ಕೂಡ ಆಗಿದೆ. ಅದಾದ ನಂತರ ಸ್ಥಳದ ವಾಸ್ತವಾಂಶದ ಅರಿವಿಲ್ಲದಲೇ ಅನೇಕ ಪರಿಸರವಾದಿಗಳ ಒತ್ತಡ ಮತ್ತು ಅವರಿಗೆ ಪರಿಪರಿ ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡಿದ್ರ ಮೇರೆಗೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಹೊರಡಿಸ್ತದೆ. 1 ಹೆಕ್ಟೇರ್ಗೆ ಇಷ್ಟು ಮರ ಇದ್ರೆ ಅದು ಅರಣ್ಯ ಅಂಥೇಳಿ ಕನ್ಸಿಡರ್ ಮಾಡಬೇಕು ಅಂಥೇಳಿ ಒಂದು ಆದೇಶ ಹೊರಡಿಸ್ತದೆ. ಆದೇಶದ ಮುಖೇನ ಇವತ್ತು ಅನೇಕ ವಾಸ್ತವಾಂಶದ ಅರಿವಿಲ್ಲದೆ ಅನೇಕ ಜಾಗಗಳು, 4 ನೋಟಿಫಿಕೇಶನ್ನು, 17 ಪ್ರಸ್ತಾಪಗಳು, ಡೀಮ್ಡ್ ಫಾರೆಸ್ಟು ಇವುಗಳೆಲ್ಲ ಆಗಿರ್ತಕ್ಕಂಥದ್ದು ನಿಮಗೆ ನಮ್ಮೆಲ್ಲರಿಗೂ ಗೊತ್ತಿದೆ. ಅದು 100ಕ್ಕೆ 100 ತಪ್ಪಾಗಿದೆ. ಅದನ್ನು ತಪ್ಪು ಮಾಡಿದಂಥ ಅಧಿಕಾರಿ ಇವತ್ತು ಬೆಲೆ ತರಲೇಬೇಕು. ಅದನ್ನ ಸರಿಪಡಿಸ್ತಲೇ ಇದ್ರೆ ಲಕ್ಷಾಂತರ ಜನರ ಬದುಕು ಬೀದಿ ಪಾಲಾಗ್ತದೆ. ಬರೀ ಅಷ್ಟು ಮಾತ್ರ ಅಲ್ಲ, ಕಾನೂನಿನ ಸುವ್ಯವಸ್ಥೆನೂ ಕೂಡ ಹದಗೆಡ್ತದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದನ್ನ ಎಲ್ಲ ಅಧಿಕಾರಿಗಳು, ಅದು ಯಾವುದೇ ಸರ್ಕಾರ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅದನ್ನು ಗಂಭೀರವಾಗಿ ಪರಿಗಣಿಸಿ ಯಾರು ಬದುಕಿಗೋಸ್ಕರ ಒತ್ತುವರಿ ಕಟ್ಕೊಂಡು ಮನೆ ಕಟ್ಟಿ ತಲೆಯಾಂತರದಿಂದ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡು ಬದುಕಿದಾರೋ ಅವರಿಗೆ ನ್ಯಾಯ ಕೊಡ್ತಕ್ಕಂಥ ಆದ್ಯ ಕರ್ತವ್ಯ ಅಧಿಕಾರಿಗಳದ್ದು ಮತ್ತು ಚುನಾಯಿತ ಸರ್ಕಾರದ್ದು ಮತ್ತು ಚುನಾಯಿತ ಪ್ರತಿನಿಧಿಗಳದ್ದು ಅನ್ನೋ ಮಾತನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೇನೆ. ಇವತ್ತು ನಾವೇನು ಸುಮ್ಮನೆ ಕೂತಿಲ್ಲ, ಬರೀ ಸದನದಲ್ಲಿ ಮಾತ್ರ ಪ್ರಸ್ತಾಪ ಮಾಡಿಲ್ಲ. ಅದಕ್ಕೆ ಪೂರಕವಾಗಿ ಅನೇಕ ಸಭೆಗಳನ್ನ ನಾವು ಅರಣ್ಯ ಸಚಿವರು, ಮುಖ್ಯಮಂತ್ರಿಗಳು, ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ತಾಲೂಕಿನ ಅಧಿಕಾರಿಗಳ ಸಮಕ್ಷಮದಲ್ಲಿ ಸಭೆ ಮಾಡಿದ್ದಾರೆ. ಪೂರಕವಾದಂಥ ವಾತಾವರಣ ಹಂತ ಹಂತವಾಗಿ ನಿರ್ಮಾಣ ಆಗ್ತಾ ಇದೆ. ಇವತ್ತು ಯಾವುದಾದ್ರೂ ಒಂದು ಕಾನೂನನ್ನು ಜಾರಿ ಮಾಡುವಂಥ ಸಂದರ್ಭದಲ್ಲಿ ಅದಕ್ಕೆ ಆದಂಥ ಮಾನದಂಡಗಳಿದ್ದಾವೆ, ನಿಯಮಗಳಿದ್ದಾವೆ. ಆ ಯಾವುದೇ ನಿಯಮನ ಅರಣ್ಯ ಇಲಾಖೆ ಅಧಿಕಾರಿಗಳು ಪಾಲಿಸಿಲ್ಲ ಅನ್ನೋದನ್ನ ಇಲ್ಲಿಯ DFO, ಇಲ್ಲಿಯ ಕಂದಾಯ ಇಲಾಖೆ ಅಧಿಕಾರಿಗಳು ಯಾರು ಉಪಸ್ಥಿತಿರೋ ನೀವು ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಬರೀ ಕಚೇರಿಯಲ್ಲಿ ಕೂತು ಮ್ಯಾಪ್ ನೋಡಿ ಗಡಿ ಗುರುತು ಮಾಡೋದಲ್ಲ. ಅಥವಾ ಒತ್ತುವರಿ ಯಾಕಾಗಿದೆ, ಯಾಕೆ ಬಿಟ್ಟರೆ ಅವತ್ತು ಅರಣ್ಯ ಇಲಾಖೆ ಇರಲಿಲ್ವಾ, ಅವತ್ತು ಕಂದಾಯ ಇಲಾಖೆ ಇರಲಿಲ್ವಾ, ಅಥವಾ ಕಂದಾಯ ಇಲಾಖೆನ ಬೇಕಾಬಿಟ್ಟು ಅರಣ್ಯಕ್ಕೆ ವರ್ಗಾವಣೆ ಮಾಡೋದಕ್ಕೆ ಮತ್ತು ನೋಟಿಫಿಕೇಶನ್ ಮಾಡೋದಕ್ಕೆ ಅರಣ್ಯ ಕಂದಾಯ ಇಲಾಖೆ ಬಂದು ಹಂಗೆ ಬಿಟ್ಕೊಟ್ರೆ ನೀವು, ಇದೆಲ್ಲ ಚರ್ಚೆ ಆಗ್ಬೇಕಲ್ಲ. ಸುಮ್ಮನೆ ಎಲ್ಲ ಕೂತ್ಕೊಂಡು ಸ್ಥಳದ ವಾಸ್ತವಾಂಶದ ಅರಿವಿಲ್ದಲೆ ಬೇಕಾಬಿಟ್ಟು ಮಾತಾಡೋದಲ್ಲ. ಇವತ್ತು ಈ ಹೋರಾಟದ ನೇತೃತ್ವ ವಹಿಸ್ಕೊಂಡಿದ್ದ ಎಲ್ಲರೂ ಒಂದೊಂದು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಕೇವಲ 35ರಿಂದ 36 ಶಾಸಕರು ಮಾತ್ರ ನಿಮ್ಮ ಪರ ಇರತಕ್ಕಂಥದ್ದು, ಉಳಿದಂಥವರೆಲ್ಲರೂ ನಮ್ಮ ವಿರುದ್ಧ ಇರತಕ್ಕಂಥ ಶಾಸಕರುಗಳೇ. ಅದು ಯಾವುದೇ ಸರ್ಕಾರ ಇರಲಿ,
ಭಾರತೀಯ ಜನತಾ ಪಕ್ಷ ಇರಲಿ, ದಳ ಸರ್ಕಾರ ಇರಲಿ ಅಥವಾ ಕಾಂಗ್ರೆಸ್ ಸರ್ಕಾರ ಇರಲಿ, ಕೇಂದ್ರ ಮತ್ತು ರಾಜ್ಯದಲ್ಲಿ ಇವುಗಳ ಮಧ್ಯೆ ನಾವು ಸೂಕ್ಷ್ಮವಾಗಿ ನಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಡ್ತಕ್ಕಂಥ ಅವಶ್ಯಕತೆ ಮತ್ತು ಅಗತ್ಯ ಇದೆ. ಆ ನಿಟ್ಟಿನಲ್ಲಿ ನಾವು ನನಗೇನು ನಮ್ಮ ಹಾಗಲಗಂಜಿ ವೆಂಕಟೇಶ್ ಅವರು ಮಾನ್ಯ ಶಾಸಕರೇ ಅಂಥೇಳಿ ಮುಂದೆ ಕೆಲವು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ರು. 94C 94CC ಫಾರ್ಮ್ ನಂಬರ್ 50, 53 ಮತ್ತು 57 ಅಡಿನಲ್ಲಿ ಹಕ್ಕುಪತ್ರ ಕೊಡೋಕ್ಕೆ ಇರುವಂಥ ಸಮಸ್ಯೆ ಏನು, ಯಾಕೆ ಕೊಡ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ತಮ್ಮ ಪ್ರಯತ್ನ ಏನು ಅನ್ನುವಂಥ ಪ್ರಶ್ನೆಯನ್ನು ನನಗೆ ಮಾಡಿದ್ದಾರೆ. ಅಧಿವೇಶನದಲ್ಲಿ ದಾಖಲೆ ಸಮೇತ ಕೊಡ್ತೇನೆ. ಇವತ್ತು ಅದು ಅಧಿವೇಶನದಲ್ಲಿ ಭರವಸೆ ಕೊಟ್ಟಂಥ ವಿಷಯಗಳು ಇವತ್ತು ಮೊನ್ನೆ ಕಳೆದ ಬುಧವಾರ ನಡೆದಂಥ ಭರವಸೆ ಸಮಿತಿನಲ್ಲೂ ಕೂಡ ಪ್ರಸ್ತಾಪ ಆಯಿತು. ಅವತ್ತು ಕೂಡ ನನ್ನ ಹೆಸರು ಉಲ್ಲೇಖ ಆಗಿ ಪ್ರಸ್ತಾಪ ಆಗಿದೆ. ನಾನು ಕೇಳಿದಂಥ ಪ್ರಶ್ನೆಗಳು ಅದನ್ನೆಲ್ಲ ಕಾನೂನಾತ್ಮಕ ಮುಂದೆ ಹಾಕೋಣ, ಕಾನೂನಾತ್ಮಕ ಚರ್ಚೆ ಆಗಬೇಕು ಅಂಥೇಳಿ ನಮ್ಮ ನೋಡಲ್ ಕಾರ್ಯದರ್ಶಿ ಖಟಾರಿ ಅವರು ಮತ್ತು ಕಂದಾಯ ಇಲಾಖೆಯ ಕಾರ್ಯದರ್ಶಿಗಳಂತ ಖಟಾರಿ ಅವರು ಉತ್ತರ ಕೊಡುವಂಥ ಪ್ರಯತ್ನ ಮಾಡಿದ್ರು. ಇಲ್ಲ, ಇದನ್ನು ಕೈ ಬಿಡೋಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಸಪ್ಪಿನ ಬೆಟ್ಟ, ಕಾಣೆ, ಬೇಣೆ, ಕುಂಕಿ ಅವುಗಳಲ್ಲಿ ಯಾರ್ಯಾರು ಬದುಕನ್ನು ಕಟ್ಕೊಂಡಿದ್ದಾರೆ ಅವುಗಳನ್ನು ಕೂಡ ಪರಿಷ್ಕರಣೆ ಮಾಡಿ ಅವ್ರಿಗೆ ಹಕ್ಕನ್ನು ಕೊಟ್ಟು ಉಳಿದಂಥ ಕಂದಾಯ ಭೂಮಿನ ಅದಕ್ಕೆ ಪರಿಹಾರವಾಗಿ ಒದಗಿಸ್ಕೊಡ್ಸಂಥದ್ರಲ್ಲಿ ನಮ್ಮದು ತಕರಾರಿಲ್ಲ. ಅದಕ್ಕೆ ಪರಿಹಾರ ಆಗಲೇಬೇಕು ಅನ್ನೋ ಮಾತನ್ನು ನಾನು ಈಗಾಗಲೇ ಹೇಳಿದ್ದೇನೆ. ಇವತ್ತು ಪ್ರಸ್ತಾಪ ಮಾಡಬೇಕಾದ್ರೆ ಕೆಲವರು ನಮ್ಮ ರಾಮಕೃಷ್ಣ ಅವರು ಮಾತನಾಡಿದರು, ಸುಧೀರ್ ಅವರು ಮಾತನಾಡಿದರು, ಕೆಲವು ನೈಜ ಅಂಶಗಳನ್ನು ಪ್ರಸ್ತಾಪ ಮಾಡಿದರು. ಒಂದು, ಜಿಲ್ಲಾಧಿಕಾರಿಗಳು ಸುಮಾರು 55,000 ಹೆಕ್ಟೇರ್ ಭೂಮಿಯನ್ನ ಏಕಾಏಕಿ ಅರಣ್ಯ ಇಲಾಖೆ ಅಧಿಕಾರಿಗಳ ಪ್ರಸ್ತಾಪದ ಮೇರೆಗೆ ಜಿಲ್ಲಾಧಿಕಾರಿಗಳ ಮೀಸಲು ಅಂತ ಹೇಳಿ ಘೋಷಣೆ ಮಾಡಿದರು. ಅವರಿಗೆ ಅಧಿಕಾರ ಇತ್ತು, ಅದನ್ನು ಘೋಷಣೆ ಮಾಡಿದರು. ಅದನ್ನು ಮೊನ್ನೆ ತರೀಕೆರೆಯಲ್ಲಿ ನಡೆದಂಥ ಸಭೆಯಲ್ಲೂ ಕೂಡ ಅವರು ಗಮನಕ್ಕೆ ತಂದಿದ್ದಾರೆ. ಆ ಒಂದು ಪ್ರಸ್ತಾವನೆ ಏನಿದೆಯೋ ಅದು ರೈತರು, ಬಡವರು, ಕೂಲಿ ಕಾರ್ಮಿಕರು ಬದುಕನ್ನು ಕಟ್ಕೊಂಡಂತ ಮನೆಗಳನ್ನು ಕಟ್ಕೊಂಡ ಜನರ ಮೇಲೆ ಬರೆದಂಥ ಮರಣಶಾಸನ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅದನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದು ಪೂರ್ವಕವಾಗಿ ಅವತ್ತು ರಾಜ್ಯದಲ್ಲಿ ಡಿ ಬಿ ಚಂದ್ರೇಗೌಡರು ಈ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು, ಮೋಟಮ್ನವರು ಈ ಜಿಲ್ಲೆಯ ಮಂತ್ರಿಗಳಾಗಿದ್ದರು, ಶಗೀರು ಕೂಡ ಈ ಜಿಲ್ಲೆಯ ಮಂತ್ರಿಗಳಾಗಿದ್ದರು. ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಿ 10,000 ಹೆಕ್ಟೇರ್ ಭೂಮಿಯನ್ನ ಹಂತವಾಗಿ ಚರ್ಚೆ ಮಾಡಿ ರಾಮಕೃಷ್ಣ ಹೇಳಿದ್ದವರನ್ನ ಕೊನೆಗೆ 10,000 ಹೆಕ್ಟೇರ್ ಭೂಮಿನನ್ನ ಏನು ಒತ್ತುವರಿಯಾಗಿದ್ದು ಅದರ ಮಾಹಿತಿ ಇತ್ತು. 10,000 ಹೆಕ್ಟೇರ್ ಒತ್ತುವರಿಯಾಗಿದೆ ಅಂತ. ಅದಾದ್ಮೇಲೆ ಅದನ್ನು ಗೊಳಿಸೋದಕ್ಕೆ ಅಲ್ಲಿ ಪ್ರಸ್ತಾಪ ಆಗಿದೆ. ಅದು ಪ್ರಸ್ತಾಪ ಆಗದಲ್ಲೇ ಇದ್ರೆ ನಾವು ಈಗ ಚರ್ಚೆ ಮಾಡಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅದನ್ನು ಮತ್ತೆ ನ್ಯಾಯಾಲಯದ ಮುಖಾಂತರನೇ ಹೋರಾಟ ಮಾಡಬೇಕಾಗಿದೆ. ಅದರ ಪ್ರಕ್ರಿಯೆ ಈಗ ಪ್ರಾರಂಭ ಆಗಿದೆ. ಅದನ್ನು ಪೂರ್ತಿ ಹಚ್ಚುವಂತ ಅದಕ್ಕೆ ಬೇಕಾದಂಥ ಟಾಸ್ಕ್ ಫೋರ್ಸ್ ಸಮಿತಿ ಏನಿತ್ತು 2004ರಿಂದ 2016ವರೆಗೂ ಏನಿತ್ತು, ಆ ಟಾಸ್ಕ್ ಫೋರ್ಸ್ ಸಮಿತಿ ಅವಧಿ ರದ್ದಾಗಿದೆ. ಅದನ್ನು ಪುನಃ ಪ್ರಸ್ತಾಪ ಮಾಡಿ ನನ್ನ ಪತ್ರ ಮುಖ್ಯಮಂತ್ರಿಗಳಿಗೆ ಮತ್ತು ಅರಣ್ಯ ಇಲಾಖೆಯ ಮಂತ್ರಿಗಳಿಗೆ ಅದನ್ನು ಕೊಟ್ಟು ಆ ಟಾಸ್ಕ್ ಫೋರ್ಸ್ ಸಮಿತಿ ರಚನೆ ಮಾಡುವ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭ ಆಗಿದೆ. ಅದು ಚಿಕ್ಕಮಗಳೂರು ಜಿಲ್ಲೆ DFO ಮತ್ತು ಕೊಪ್ಪ DFO ಕಚೇರಿಯಲ್ಲಿ ಬಂದು ಇಲ್ಲೆಲ್ಲ ಪರಿಶೀಲನೆ ಮಾಡಿ ಇವರ ಸೂಕ್ತ ಮಾಹಿತಿಯೊಂದಿಗೆ ಜಿಲ್ಲಾಧಿಕಾರಿಗಳೊಂದಿಗೆ ಅರಣ್ಯ ಇಲಾಖೆಗೆ ಹೋಗಿತ್ತು. ಮತ್ತು ಕೆಲವು ನಿರ್ಣಯ ತೆಗೆದುಕೊಂಡ ಮತ್ತೆ ಪುನಃ ವಾಪಸ್ ಬಂದು ಅದಕ್ಕೆ ಉತ್ತರವನ್ನು ಕೊಟ್ಟು ಇವತ್ತು ನಿನ್ನೆ ಸಾಯಂಕಾಲ ಕೂಡ ಜಿಲ್ಲಾಧಿಕಾರಿಯೊಂದಿಗೆ ನಾನು ಹೋಗಿ ಸಭೆಯನ್ನು ಕೂತು ಚರ್ಚೆ ಮಾಡಿ ಬಂದೀನಿ. ಇದ್ರ ಬಗ್ಗೆ ಹಿಂದೆ ಅನೇಕ ಬಾರಿ ಚರ್ಚೆನೂ ಕೂಡ ಮಾಡಿದ್ದೀನಿ. ನಿನ್ನೆ ಬಹುಶಃ ಅದು ಸರ್ಕಾರಕ್ಕೆ ಹೋಗಿರ್ಬೋದು. ಸರ್ಕಾರದಲ್ಲಿ ಹೋಗಿ ಅದು ಅಂಗೀಕಾರ ಆದರೆ, ಆ ಟಾಸ್ಕ್ ಫೋರ್ಸ್ ಸಮಿತಿ ರಚನೆ ಆದರೆ, ಆ ಟಾಸ್ಕ್ ಫೋರ್ಸ್ ಸಮಿತಿನಲ್ಲಿ ಚರ್ಚೆ ಮಾಡಿ 10,000 ಹೆಕ್ಟೇರ್ ಭೂಮಿನ ಬಿಡುಗಡೆಗೊಳಿಸಿದ್ರೆ ನಮ್ಮ 75-80 ಭಾಗ ಸಮಸ್ಯೆ ಅದರಲ್ಲಿ ಬಗೆಹರಿತದೆ. ಇದ್ರ ಜೊತೆಗೆ ಡೀಮ್ಡ್ ಫಾರೆಸ್ಟ್ ಅಂತೇನು ಅದು ಕೂಡ ಅವೈಜ್ಞಾನಿಕವಾಗಿ ಘೋಷಣೆ ಆಯಿತು. ಅದು ಸಾಕಷ್ಟು ಚರ್ಚೆ ಆಗಿ ಡೀಮ್ಡ್ 1 ಅಂತೇಳಿ ಸುಮಾರು 2015
ಇಸ್ವಿ ಒಳಗಡೆ ಯಾರ್ಯಾರು ಒತ್ತುವರಿ ಮಾಡಿದಾರೋ 2004 ಒಳಗಡೆ ಅದನ್ನ ಪತ್ತೆ ಹಚ್ಚಿ ಅದನ್ನ ಡೀಮ್ಡ್ 1 ಒಳಗಡೆ ತಂದು ಉಳಿದಂಥದ್ದನ್ನು ಡೀಮ್ 2 ಅಂತ ಹೇಳಿ ಮಾಡೋದು, ಅದು ಅರಣ್ಯಕ್ಕೆ ಮಾಡಬೇಕು ಅನ್ನೋ ಚರ್ಚೆನೂ ಕೂಡ ಅದು ಚರ್ಚೆ ಆಗಿದೆ. ಅದರಲ್ಲಿ ಈಗಾಗಲೇ ಸುಮಾರು 3,500-4,000 ಎಕರೆ ಇದೆ ಅನ್ನೋ ಅಂಥ ಒಂದು ಮಾಹಿತಿ ನಮಗೆ ಲಭ್ಯ ಆಗಿದೆ. ಅದನ್ನು ಕೂಡ ಹೊರಗೆ ತಂದರೆ 90% ಮಲೆನಾಡಿನ ಸಮಸ್ಯೆ ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ಕಾರ್ಯೋನ್ಮುಖರಾಗಿದ್ದೇವೆ ಅನ್ನೋ ಮಾತನ್ನು ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಅದು ನನಗೆ ನಂಬಿಕೆ ಇದೆ, ಇನ್ನು ಕೆಲವೇ ಒಂದೆರಡು ತಿಂಗಳಲ್ಲಿ ಅದು ಟಾಸ್ಕ್ ಫೋರ್ಸ್ ಸಮಿತಿ ರಚನೆ ಆಗ್ಬೋದು ಅನ್ನುವ ಒಂದು ನಂಬಿಕೆಯನ್ನು ನಾನು ಇಟ್ಕೊಂಡು ಆ ನಿಟ್ಟಿನಲ್ಲಿ ನಾವು ಕಾರ್ಯೋನ್ಮುಖರಾಗಿದ್ದೇವೆ ಅನ್ನುವ ವಿಷಯವನ್ನು ತಮ್ಮ ಹೋರಾಟದ ನೇತೃತ್ವ ವಹಿಸಿಕೊಂಡಂಥ ಎಲ್ಲ ಮುಖಂಡಗಳ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಇವತ್ತು ತಾತ್ಕಾಲಿಕವಾಗಿ ಯಾವುದೇ ಒತ್ತುವರಿ ತೆರವಾಗಿಲ್ಲ. ಕೊಪ್ಪದಲ್ಲಿ ನನಗೆ ಮನವಿ ಮಾಡಿದ್ರ ಮೇರೆಗೆ ನಾನು ರೈತ ನಿಯೋಗ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು, ಹೋರಾಟದ ಅವರ ನಿಯೋಗ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀನಿ. ವಚನ ಭ್ರಷ್ಟರಾಗಿದ್ದಾರೆ ಅಂತೇಳಿ ಪತ್ರಿಕೆಯಲ್ಲೂ ನಾನು ನೋಡಿದೆ. ನಿಮ್ಮ ಕೆಲಸ ಮಾಡೋದಕ್ಕೋಸ್ಕರ ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ರು. ನಮ್ಮ ಕೈಲಿ ಆಗ್ತಿದ್ದು ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ, ಹೋರಾಟ ಮಾಡಿಸ್ತೀವಿ, ವಿಧಾನಸೌಧ ಮುಂದೆ ಕೂರೋದು, ಹೊರಗಡೆ ಕೂರೋದು, ಮಂತ್ರಿಗಳ ಮನೆ ಮುಂದೆ ಕೂರೋದು, ಅದನ್ನು ಮಾಡೋಣ. ಅದನ್ನು ನಾವು ಸ್ಥಗಿತ ಒಂದು ನಿಮಿಷ ಅಲ್ಲ ಭರವಸೆ ಅಲ್ಲ, ನಾನು ನಿಮ್ಮನ್ನ ಒಂದು ನಿಮಿಷ ಸಭೆ ಅದನ್ನೇ ನಾನು ಭರವಸೆ ಕೊಟ್ಟಿದ್ದೆ ಅಂತಲೇ ಹೇಳಿದೆ. ನಾನು ಕರೆಕ್ಟ್ ಅಲ್ಲ. ಈಗ ಅದರಿಂದ ನಿಮ್ಮನ್ನು ಪರಿಹಾರ ಮಾಡಿದ್ವಲ್ಲ, ನಾವು ತಾತ್ಕಾಲಿಕವಾಗಿ ತೆರವುಗೊಳಿಸೋದು ನಿಲ್ಸಿದ್ವಿ. ಎಲ್ಲೂ ತೆರವು ಆಗ್ತಾ ಇಲ್ಲ. ಕಸ್ತೂರಿ ರಂಗನ್ ವರದಿ ತಿರಸ್ಕಾರ ಮಾಡೋದಕ್ಕೆ ನಿಯೋಗ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರಿ. ನಿಯೋಗ ಯಾಕೆ ಕರ್ಕೊಂಡು ಹೋಗ್ಬೇಕು? ನನ್ನನ್ನು ಆರಿಸಿ ಕಳಿಸಿದಿರಿ. ಸರಿ ಸಾಗಾಟಾಗಿ ರಾಜ್ಯ ಸರ್ಕಾರದಿಂದ ಕಸ್ತೂರಿ ರಂಗನ್ ವರದಿನ ತಿರಸ್ಕಾರ ಮಾಡಿದ್ದೀವಿ. ಮತ್ತಿನ್ನೇನಾಗಬೇಕು? ಅಗತ್ಯ ಬಿದ್ದರೆ ಕರ್ಕೊಂಡು ಹೋಗ್ತೀವಿ. ನಾನು ಎಲ್ಲೂ ರೈತರ ಬದುಕಿನ ವಿಷಯದ ಬಗ್ಗೆ ರಾಜಕಾರಣನೂ ಮಾಡೋದಿಲ್ಲ. ರಾಜಕಾರಣ ಇವತ್ತು ಇರ್ತದೆ, ನಾಳೆ ಇರೋದಿಲ್ಲ. ಜನ ಇದ್ರೆ ಮಾತ್ರ ರಾಜಕಾರಣ. ಜನ ಇಲ್ಲದೆ ಇದು ಯಾವ ರಾಜಕಾರಣ ವ್ಯಕ್ತಿಗಳು ನಿಲ್ಲಕ್ಕೆ ಸಾಧ್ಯ ಇಲ್ಲ. ರೈತ ಸಂಘದ ಮೇಲೆ ಲಾಠಿ ಚಾರ್ಜ್ ಮಾಡಿದಂತ ರೈತ ಸಂಘ ಒಂದು ಸರ್ಕಾರವನ್ನು ಕಿತ್ತೋಗದಂತ ಇತಿಹಾಸ ಕರ್ನಾಟಕ ರಾಜ್ಯದ್ದು. ಹಾಗಾಗಿ ಸುಮ್ಮನೆ ರಾಜಕೀಯ ಲಾಭ ಪಡೆಯೋದಕ್ಕೆ ನಾನು ಮಾಡೋದಿಲ್ಲ. ನಾನು ರೈತರ ಪರ ನಿಲ್ಸಿದ್ದೇನೆ, ರೈತರ ಪರ ಹೋರಾಟ ಮಾಡ್ತೀನಿ. ನ್ಯಾಯ ಒದಗಿಸ್ಕೊಳ್ತಕ್ಕಂಥ ಎಲ್ಲ ಪ್ರಕ್ರಿಯೆಗಳನ್ನ ನಾವು ಹಗಲು ರಾತ್ರಿ ಅದಕ್ಕೋಸ್ಕರ ನಿನ್ನೆ ಸಂಜೆನೂ ಕೂಡ ಜಿಲ್ಲಾಧಿಕಾರಿ ಒಂದು ಚರ್ಚೆ ಮಾಡಿದ್ವಿ. ಅದನ್ನು ಮಾಡ್ತೀವಿ ಅನ್ನೋ ಮಾತನ್ನು ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ. ಇದರೊಂದಿಗೆ ಇಲ್ಲೇ DFO ಇದ್ದಾರೆ, ಇವ್ರ ಹತ್ರನೂ ಒಂದು 10 ಸಭೆಗಳನ್ನ ಮಾಡಿದ್ದಾರೆ. ಯಾವುದೋ ನಾರ್ತಿಂದ ತಂದು ನಾವು DFO ಹಾಕ್ಸ್ಕೊಂಡ್ಬಿಡ್ಬೋದು ಇಲ್ಲಿಗೆ. ಅವ್ರಿಗೆ ಇಲ್ಲಿಯ ಪರಿಸ್ಥಿತಿ ಯಾರಿಗೂ ಅರ್ಥ ಆಗೋದಿಲ್ಲ, ಗೊತ್ತಿಲ್ಲ. ಈ ಭಾಗದೇ ಕರ್ನಾಟಕದವರಾದಂಥ DFO ಇರಬೇಕು. ಅವರು ನಮ್ಮ ಕೊಪ್ಪ DFO ಆಗಬೇಕು. ಚಿಕ್ಕಮಗಳೂರಿಗೆ ನಮ್ಮ ಮಲೆನಾಡು ಭಾಗದ ಸಮಸ್ಯೆ ಇರುವಂಥ ಒಬ್ಬ ಅಧಿಕಾರಿ DFO ಆಗಬೇಕು ಅಂತ ಹೇಳಿ ತಂದು ಹಾಕ್ಸ್ಕೊಂಡು ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ಕಾರ್ಯೋನ್ಮುಖರಾಗಿ ಪೂರಕವಾಗಿ ಅವರು ಹಗಲು ರಾತ್ರಿ ಕೆಲಸ ಮಾಡ್ತಿದ್ದಾರೆ. ಕಾನೂನು ಚೌಕಟ್ಟಿನ ಅಡಿನೊಳಗಡೆ ಹಕ್ಕುಪತ್ರ ಕೊಡುವಂಥ ಎಲ್ಲ ಪ್ರಕ್ರಿಯೆಗೆ ಚಾಲ್ತಿಯನ್ನು ಕೊಟ್ಟಿದ್ದಾರೆ. ಅದು ಆ ನಂಬಿಕೆ ಕೊಡ್ತೀವಿ ಅನ್ನುವ ಆತ್ಮವಿಶ್ವಾಸ ಮತ್ತು ನಂಬಿಕೆ ನನಗಿದೆ ಅನ್ನೋ ಮಾತನ್ನ ಹೇಳಿ, ಇವತ್ತು ಸಂವಿಧಾನಿಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದಲ್ಲಿ ತೊಂದರೆ ಆದಂಥ ಸಂದರ್ಭದಲ್ಲಿ ಯಾವುದೇ ಕಾನೂನಿನ ವಿರುದ್ಧ ಹೋರಾಟ ಮುಖಾಂತರ ಹಕ್ಕು ಪಡೆಯುವಂಥ ಅಧಿಕಾರವನ್ನು ಕೊಟ್ಟಿದೆ ಸಂವಿಧಾನ. ಆ ಹಕ್ಕು ಮುಖಾಂತರ ನಾವು ಹೋರಾಟ ಮಾಡ್ತಾ ಇದ್ವಿ. ನಮಗೆ ನ್ಯಾಯ ಸಿಗೋವರೆಗೂ ಒಂದು ಕಡೆ ಹೋರಾಟನೂ ಆಗಲಿ, ಒಂದು ಕಡೆ ನಿಮ್ಮ ಪರ ನಿಂತು ನಾವು ಕೆಲಸನೂ ಮಾಡ್ತೀವಿ ಅನ್ನೋ ಮಾತನ್ನ ಹೇಳಿ, ರೈತರ ಪರ, ಜನರ ಪರ, ಕೂಲಿ ಕಾರ್ಮಿಕರ, ಬಡವರ ಪರ ನಾವಿದ್ದೀವಿ ಅನ್ನೋ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಅಧಿಕಾರಿಗಳಿಗಾಗಲೇ ಸ್ಪಷ್ಟ ಸಂದೇಶವನ್ನು ಮಂತ್ರಿಗಳ ಮುಖಾಂತರ, ಜಿಲ್ಲಾ ಉಸ್ತುವಾರಿ ಸಮಿತಿಗಳ ಮುಖಾಂತರ, ಮುಖ್ಯಮಂತ್ರಿಗಳ ಮುಖಾಂತರ ಮತ್ತು ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಾನು ಕೂಡ ಅವರಿಗೆ ಆ ಸಂದೇಶವನ್ನು ಕೊಟ್ಟಿದ್ದೇವೆ. ಒಂದು ಜಂಟಿ ಸರ್ವೆ, ಎಷ್ಟು ವರ್ಷದ ಹೋರಾಟ ಯಾಕಾಗಿರಲಿಲ್ಲ? ಜಂಟಿ ಸರ್ವೆಗೆ ಆದೇಶ ಆಗಿದೆ ಕಂದಾಯ ಇಲಾಖೆದು. ಕೋಡಿ ಮುಕ್ತ ಗ್ರಾಮ ಆಗಿರಲಿಲ್ಲ, ಕೋಡಿ ಮುಕ್ತ ಗ್ರಾಮಕ್ಕೆ ಆದೇಶ ಮಾಡಿಕೊಟ್ಟಿದ್ದೇವೆ. ಹಂತವಾಗಿ ಅದು ಆಗ್ತಾ ಇದೆ. ಏನೇನು ರೈತರಿಗೆ ಪೂರಕವಾದಂಥ ಎಲ್ಲ ವಾತಾವರಣಗಳನ್ನು ನಮ್ಮ ಸರ್ಕಾರ ಮಾಡಿಕೊಟ್ಟಿದೆ. ಮುಂದೆನೂ ಕೂಡ ನಿಮಗೆ ನ್ಯಾಯ ಕೊಡಿಸ್ತಕ್ಕಂಥ ಎಲ್ಲ ಕೆಲಸಗಳನ್ನು ನಾವು ಮಾಡ್ತೇವೆ. ಏನು ಸೆಕ್ಷನ್ 17 ಇದೆ, ಆಲ್ರೆಡಿ 4-1 ಆಗಿ ಅದು ತದನಂತರ ಒತ್ತುವರಿ ಆದಂಥ ಜಾಗಗಳಿದ್ರೆ ಅದನ್ನು ಕೂಡ ಈಗ ತಾತ್ಕಾಲಿಕವಾಗಿ ತೆರವುಗೊಳಿಸಬಾರ್ದು. ಫಸ್ಟ್ ಕಾನೂನಾತ್ಮಕ ಯಾರ್ಯಾರಿಗೆ ಹಕ್ಕುಪತ್ರ ಕೊಡ್ಲಿಕ್ಕೆ ಸಾಧ್ಯ ಇದೆ ಅವ್ರಿಗೆ ಹಕ್ಕುಪತ್ರ ಕೊಡ್ತೀವಿ. ಉಳಿದಂಥದ್ದಕ್ಕೆ ಅದು ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರ್ತದೆ. ಎಷ್ಟು ಭೂಮಿ ನಾವು ಕಂದಾಯ ಭೂಮಿ ಉಳಿತದೋ ಬದಲಿಗೆ ಒತ್ತುವರಿ ಆಗಿರೋಂಥ ಜಮೀನನ್ನು ಅವರಿಗೆ ಮಂಜೂರು ಮಾಡಿಕೊಟ್ಟು ಬದಲಿಗೆ ಈ ಜಾಗ ಕೊಡ್ತೀವಿ ಅಲ್ವಾ.